ಅಯೋಧ್ಯೆಯ ರಾಮ ಮಂದಿರದ ವಿಚಾರದಲ್ಲಿ ಕಾಂಗ್ರೆಸ್ಗೆ ಇನ್ನೂ ಕೂಡ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬೊಬ್ಬ ನಾಯಕರದ್ದು ಒಂದೊಂದು ರೀತಿಯ ನಿಲುವಿದೆ, ದ್ವಂದ್ವ ಕಾಣಿಸ್ತಾ ಇದೆ. ಪಕ್ಷದಲ್ಲಿ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಿಸಿದಂತೆ ಪರ ವಿರುದ್ಧದ ಚರ್ಚೆಗಳಿದ್ದಾವೆ. ಕರ್ನಾಟಕದಲ್ಲೂ ಅದೇ ಕಂಟಿನ್ಯೂ ಆಗಿದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲಿ ರಾಮನ ಕಟೌಟ್ಗಳಿದ್ದಾವೆ, ಅದರಲ್ಲಿ ಶಾಸಕರ ಫೋಟೋಗಳು ಕೂಡ ಇದ್ದಾವೆ. ಬೆಂಗಳೂರಲ್ಲಿ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ, ಅಪ್ಪ ಮತ್ತು ಮಗ, ಇವರಿಬ್ಬರ ಕ್ಷೇತ್ರದಲ್ಲೂ ಕೂಡ ರಾಮ ಮಂದಿರಕ್ಕೆ ಶುಭ ಕೋರಿ ಅದ್ಧೂರಿಯಾಗಿ ಕಟೌಟ್ಗಳನ್ನು ನಿಲ್ಲಿಸಲಾಗಿದೆ. ಆ ಕಟೌಟ್ನಲ್ಲಿ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಇಬ್ಬರ ಫೋಟೋಗಳು ಕೂಡ ಇದ್ದಾವೆ. ಇದೀಗ ಚರ್ಚೆಗೂ ಕೂಡ ಕಾರಣ ಆಗಿದೆ. ನೋಡ್ತಾ ಇದ್ದೀರಿ, ಇದು ಅವರಿಬ್ಬರ ಕ್ಷೇತ್ರದಲ್ಲಿ ಇರುವಂಥ ಕಟೌಟ್ಗಳು. ಇನ್ನು ಈ ಕಟೌಟ್ಗಳಿಗೆ ಸಂಬಂಧಿಸಿದಂತೆ ನಮ್ಮ ಪ್ರತಿನಿಧಿ ಗಣಪತಿ ಮಾಗಡಿ ರಸ್ತೆ ಇಲ್ಲಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಶ್ರೀರಾಮನ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ಇಬ್ಬಗೆಯ ನೀತಿ ಬಗ್ಗೆ ಈಗಾಗಲೇ ಬಟ ಬಯಲಾಗ್ತಾ ಇರುವಂಥದ್ದು. ಶ್ರೀರಾಮನ ವಿಚಾರದಲ್ಲಿ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ರೂ ಕೂಡ ಕಾಂಗ್ರೆಸ್ ನಾಯಕರು ಸ್ವತಃ ಶ್ರೀರಾಮನ ಆರಾಧನೆಗೆ ಮುಂದಾಗ್ತಾ ಇರುವಂಥದ್ದು. ನಾನು ಈಗಾಗಲೇ ಒಂದಷ್ಟು ಕ್ಷೇತ್ರದಲ್ಲಿ ಸುತ್ತುವರೆದು ಬಂದಾಗ ಅಥವಾ ರೌಂಡ್ ಹಾಕಿದಾಗ ಅಲ್ಲಿ ಒಂದಷ್ಟು ಕಾಂಗ್ರೆಸ್ ನಾಯಕರ ಶ್ರೀರಾಮನ ಒಂದು ಕಟೌಟ್ ಕೂಡ ಕಂಡು ಬಂದಿತ್ತು. ಅದೇ ಕ್ಷೇತ್ರದಲ್ಲಿ ಅಂದರೆ ಗೋವಿಂದರಾಜನಗರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಮಾಗಡಿ ರೋಡು ಅಂದರೆ ಟೋಲ್ಗೇಟ್ ಸಿಗ್ನಲಲ್ಲಿ ಇದ್ದೀನಿ. ಇಲ್ಲೂ ಕೂಡ ಈಗಾಗಲೇ ಇದೇ ಸಿಗ್ನಲ್ನ ಮುಂಭಾಗದಲ್ಲಿ ನೀವು ಗಮನಿಸ್ಬೋದು, ಒಂದು ಬೃಹತ್ತಾದಂಥ ಒಂದು ಕಟೌಟ್ ಇದೆ, ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಅಂತ. ಈ ಬೃಹತ್ತಾದ ಕಟೌಟನ್ನು ನಿರ್ಮಾಣ ಮಾಡಿದ್ದು ಅಂದರೆ ಇಲ್ಲಿ ವ್ಯವಸ್ಥಾಪನೆ ಮಾಡಿದ್ದು ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕರು, ಅಂದರೆ ಪ್ರಿಯಾ ಕೃಷ್ಣ ಅವರು ಇರ್ಬೋದು, ಹಾಗೆ ಅವರ ತಂದೆಯವರಾದಂತಹ ಎಂ ಕೃಷ್ಣಪ್ಪ ಅವರು ಈಗಾಗಲೇ ಈ ಬೃಹತ್ತಾದಂಥ ಕಟೌಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಚ್ಚರಿ ಎಂಬಂತೆ ಕಾಂಗ್ರೆಸ್ ಶಾಸಕರು ಶ್ರೀರಾಮನ ವಿಚಾರದಲ್ಲಿ ಒಂದಷ್ಟು ಪರ ವಿರೋಧ ಚರ್ಚೆಯಲ್ಲಿದ್ದರೂ ಕೂಡ ಅದರ ಆರಾಧನೆಗೆ ಸಾಕಷ್ಟು ಹಿಂದೆ ಇಟ್ಟಾಗ್ತಾ ಇದ್ರು. ತಾವು ಅಯೋಧ್ಯೆಗೆ ಹೋಗಲ್ಲ ಅಂತ ಒಂದಷ್ಟು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಅವ್ರದೇ ಆದಂಥ ಶಾಸಕರು ಇವತ್ತು ಒಂದು ಬೃಹತ್ತಾದಂಥ ಕಟೌಟನ್ನು ಹಾಕುವ ಮೂಲಕ ಅದ್ಧೂರಿಯಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗಾದರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ನಾಯಕರು ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಹೈಕಮಾಂಡ್ ನಾಯಕರ ಒಂದಷ್ಟು ಸಲಹೆ ಸೂಚನೆ ಮೇರೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ನಡ್ಕೊಳ್ತಾ ಇದ್ದಾರೆ ಅಂತ ಒಂದಷ್ಟು ಗೊಂದಲವನ್ನು ಏರ್ಪಟ್ಟಿದೆ. ಈಗಾಗಲೇ ಗೋವಿಂದರಾಜನಗರ ಶಾಸಕರಾದಂತಹ ಪ್ರಿಯಾ ಕೃಷ್ಣ ಅವರು, ವಿಜಯನಗರ ಶಾಸಕರಾದಂತಹ ಕೃಷ್ಣಪ್ಪ ಅವರು ತಮ್ಮ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಬೃಹತ್ತಾದ ಕಟೌಟನ್ನು ಹಾಕುವ ಮೂಲಕ ಕಾಂಗ್ರೆಸ್ ವಲಯದಲ್ಲೇ ಅಚ್ಚರಿಯನ್ನು ಉಂಟು ಮಾಡ್ತಾ ಇರುವಂಥದ್ದು ನೀವು ಗಮನಿಸ್ಬೋದು. ಹೀಗಾಗಿ ನಾವು ಈಗ ಅನೇಕ ಕಡೆ ಸುತ್ತುವರೆದು ಬಂದಾಗ ಈ ರೀತಿಯಾದಂಥ ಕಟೌಟ್ಗಳನ್ನು ನಮ್ಮ ಕಣ್ಣಿಗೆ ಬಿದ್ದಿದೆ, ಅಂದರೆ ನ್ಯೂಸ್ ಫಸ್ಟ್ ಕಣ್ಣಿಗೆ ಬಿದ್ದಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾಗಿ ಶ್ರೀರಾಮನ ಆರಾಧನೆಯಲ್ಲಿದೆಯೋ ಅಥವಾ ಹಿಂದೂಗಳ ಆರಾಧನೆಯ ಜೊತೆಗೆ ಹೋಗಬೇಕು ಅಂತ ಒಂದಷ್ಟು ಓಟ್ಗಳನ್ನು ಕ್ರೋಢೀಕರಣ ಮಾಡ್ತಾ ಇದೆಯಾ ಅನ್ನೋದು ಕೂಡ ಒಂದಷ್ಟು ಗೊಂದಲ ಆಗ್ತಿರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಈ ರೀತಿಯಾದಂಥ ಬೃಹತ್ ಕಟೌಟನ್ನು ಗಮನಿಸಿದಾಗ ಯಾವೆಲ್ಲ ಪ್ರಶ್ನೆಗಳು ಹುಟ್ಕೊಳ್ಬೋದು ಅಂತ ಒಂದಷ್ಟು ಗೊಂದಲವನ್ನು ಉಂಟು ಮಾಡ್ತಾ ಇದೆ. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.